ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಆದ್ರೆ ಪ್ರಿಯಕರ ಇತ್ತೀಚೆಗೆ ಆಕೆಯನ್ನ ಅವಾಯ್ಡ್ ಮಾಡಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಪ್ರೇಯಸಿ ಮನೆಗೆ ಕರೆದು ಡೆಡ್ಲಿ ಮರ್ಡರ್ ಮಾಡಿದ್ದಾಳೆ. ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾಳೆ. ಈ ಹದಿಹರೆಯದ ವಯಸ್ಸಿನ ಮನಸ್ಸುಗಳಿಗೆ ಪ್ರೀತಿ ಮುಂದೆ ಪ್ರಪಂಚವು ಶೂನ್ಯನೇ ಕಂಡ್ರೆ. ಅನುರಾಗದ ಅಲೆಯಲ್ಲಿ ತೇಲಾಡಿದವರಿಗೆ ಮುಂದಿನ ಭವಿಷ್ಯದ ಅರಿವು ಇರೋದೇ ಇಲ್ಲ ಬಿಡಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೂ ಅಂತೀಯ ಅಂತ ಕುಣಿದಾಡೇ ಬಿಡ್ತಾರೆ. ಆದ್ರೆ ಅದೇ ಪ್ರೀತಿಯಲ್ದೆ ಒಲ್ದೆ ಅನ್ನೋ ಬಿರುಗಾಳಿ ಬೀಸಿದ್ರೆ ಎಲ್ಲವೂ ಸರ್ವನಾಶ ಆಗೋದು ಗ್ಯಾರಂಟಿ. ಬೆಂಗಳೂರಲ್ಲಿ ಇಂಥದ್ದೇ ಪ್ರೇಮ ಕಥೆಗೆ ಯುವಕ ಘೋರ ಅಂತ್ಯ ಕಂಡಿದ್ದಾನೆ. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಸಿನಿಮಾ ಸ್ಟೈಲ್ನಲ್ಲಿ ಪ್ರಿಯಕರನ ಡೆಡ್ಲಿ ಮರ್ಡರ್. ಬೆತ್ತಲು ಮಾಡಿದ್ಲು, ಕೈಕಾಲು ಕಟ್ಟಿ ಸುಟ್ಟೇ ಬಿಟ್ಲು. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ. ಬೆಣ್ಣೆ ಮಾತಿಗೆ ಕರಗಿದ್ರೆ ಚಟ್ಟಕ್ಕೇರೋದು ಫಿಕ್ಸ್ ಅಪ್ಪೋ ಅನ್ನೋ ಮಾತು ಸತ್ಯನೇ ಕಂಡ್ರಿ. ಚಿನ್ನು ಮುದ್ದು ಅಂತ ಮುದ್ದಾಡೋ ಹುಡುಗಿಯರು ಹಿಂದಿಂದೆ ಅದೇನ್ ಸ್ಕೆಚ್ ಹಾಕಿರ್ತಾರೋ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಯಾಮಾರಿದ್ರು ಮನೆ ಮುಂದೆ ಹೊಗೆ ಹಾಕ್ಸಿ ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕ್ಬಿಡ್ತಾರೆ. ಮಳ್ಳಿ ಥರ ಬರ್ತಿರೋ ಈ ಐನಾತಿ ಮಾಡಿದ್ದು ಅದನ್ನೇ ನಂಬಿ ಬಂದ ಪ್ರಿಯಕರನ ಜೀವ ತೆಗೆದು ನುಂಗಿ ನೀರು ಕುಡಿದಿದ್ದಾಳೆ. ಪ್ರೇಯಸಿಯ ಮೋಹದ ಬಲೆಗೆ ಬಿದ್ದು ಬಲಿಯಾದ ಗೀತನ ಹೆಸರು ಕಿರಣ್ ಅಂತ. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಅದೇ ಕಂಪನಿಯಲ್ಲದೆ ಕೆಲಸ ಮಾಡ್ತಿದ್ದ ಈ ಚಿಣಿಮಿಣಿ ಪ್ರೇಮಾಳ ಹಿಂದೆ ಬಿದ್ದಿದ್ದ. ಇವಳು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಸೈಕ್ ಮಾಡಿದ್ಲು. ಅಲ್ಲಿಂದ ಇಬ್ರು ತಿರುಗಾಡದೇಗಿರೋ ಜಾಗ ಇರ್ಲಿಲ್ಲ. ಲವ್ ಯು ಹೇಳದ ದಿನಾನೂ ಇರ್ಲಿಲ್ಲ. ಅಲ್ದಿ ಗಿಲ್ದಿ ಸುತ್ತಾಡಿದ್ದ ಕಿರಣ್ ಇತ್ತೀಚೆಗೆ ಅವಾಯ್ಡ್ ಮಾಡ್ತಿದ್ದಂತೆ. ಇಷ್ಟಕ್ಕೆ ರಣರಣ ರಾಕ್ಷಸಿಯಾಗಿದ್ಲು ಪ್ರೇಮ. ಕಿರಣ್ಣನ್ನ ಕಂಡ್ರೆ ಕೆಂಡದಂತಾಗ್ತಿದ್ಲು. ನನಗೆ ಸಿಗದವನು ಬೇರಾರಿಗೂ ಸಿಗಬಾರದು ಅಂತ ಡಿಸೈಡ್ ಆಗಿದ್ದಾಳೆ. ಹೀಗಾಗಿ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೆದಿದ್ದಾಳೆ. ಪ್ರೇಯಸಿ ಕರೀತಿದ್ದಾಳಲ್ಲ ಅಂತ ಈ ಕಿರಣ್ ಓಡೋಡಿ ಹೋಗಿದ್ದ. ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ದರು ಅಂತ ತಿಳಿದುಕೊಂಡಿರ್ತಾರೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಒಂದು ಕೃತ್ಯವನ್ನು ಎಸಗಿದ್ದಾರೆ. ಕಿರಣ್ ಮನೆಗೆ ಬರ್ತಿದ್ದಂತೆ ಪ್ರೇಮ ಮೋಹದ ಬಲೆ ಬೀಸಿದ್ದಾಳೆ. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡುವುದಕ್ಕೆ ಮುಂದಾಗಿದ್ದಾಳೆ. ಹುಡುಗನ ಕೈಕಾಲು ಕಟ್ಟಿ ಬಟ್ಟೆ ಬಿಚ್ಚಿಸಿದ್ದಾಳೆ. ಬಳಿಕ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ಯಾಕಿಷ್ಟು ಟೈಟ್ ಆಗಿ ಕಟ್ಟಿದ್ದೀಯಾ ಅಂತ ಕಿರಣ್ ಕೇಳಿದ್ದಾನೆ. ಇದು ಫಾರಿನ್ ಸ್ಟೈಲ್, ಸುಮ್ನೆ ಇರು ಅಂತ ಮಲಗಿಸಿದ್ದಾಳೆ. ಬಳಿಕ ಐ ಲವ್ ಯು ಅಂತಾನೆ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾಳೆ. ತಗದಗ ಹೊತ್ತಿ ಹುರಿಯುತ್ತಿದ್ದವನ ಮುಂದೆ ರಣಕೇಕೆ ಹಾಕಿದ್ದಾಳೆ. ಅಷ್ಟೇ ಅಲ್ದ ಪ್ರಿಯಕರನ ಸಾವಿನ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾಳಂತೆ. ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಅನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲುಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾಯಿಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗವನ್ನ? ಯಾರು ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ಬರು ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಅಂದರೆ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವ್ರಿಗೆ ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು. ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್, ಅವರು ಫ್ರೆಂಡ್ಸ್ ಸರ್, ಅಣ್ಣ ತಂಗಿ ಥರನೇ. ಅಂದರೆ ಒಂದು ಫ್ರೆಂಡ್ಶಿಪ್, ಒಂದೇ ಕಂಪ್ನಿಯಲ್ಲ ವರ್ಕ್ ಮಾಡೋದು. ಯುವತಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬ್ಯಾಡ್ರಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ. ಅದೇನೇ ಇರಲಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತವಳು ಬೆಡ್ರೂಮಿನಲ್ಲೇ ಹೆಣ ಕೆಡವಿದ್ದು ಮಾತ್ರ ದುರಂತ.
ಕ್ರೈಮ್ ಬ್ಯೂರೋ, ನ್ಯೂಸ್ 18.